ಇಬ್ಬರೇ ಬಂದಿದ್ದೀವಿ ಇವತ್ತು. ನೋಡ್ರಿ ತಗೊಂಡಿದ್ದಾಳೆ ಬರ್ಡೇ ಐಸನು. ದುಡಿಮೆಯೇ ದೇವರು. ಚಿಕನ್ ಲೆಗ್ ಪೀಸ್ ಮಾಡಿದ್ದಾರೆ. ಯಾಕೋ ಫುಲ್ ಜಗಳ ಮಾಡ್ತಾಳೆ ಆಕ್ಸೋನು. ನೆಕ್ಸ್ಟ್ ಸರ್ಪ್ರೈಸ್ಗೆ ಹೋಗ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಇಸ್ ಅ ವೆರಿ ಸ್ಪೆಷಲ್ ವಿಡಿಯೋ ಬಿಕಾಸ್ ಇಟ್ಸ್ ಮೈ ಬರ್ಡೇ ವ್ಲಾಗ್. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ವಿಶಸ್. ನನ್ನ ಬರ್ಡೇ ದಿನ ನಿಮ್ಮ ಟೈಮ್ನ ಸ್ವಲ್ಪ ಮಟ್ಟಿಗೆ ಫ್ರೀ ಮಾಡಿಕೊಂಡು ನನಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನನ್ನ ಬರ್ಡೇ ವ್ಲಾಗ್ನ ನಾನು ಡಾಕ್ಯುಮೆಂಟ್ ಮಾಡಿ ನಿಮ್ಮೆಲ್ರಿಗೂ ತೋರಿಸ್ತಿರೋದು. ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್ ವೇರ್ ಐ ಲೈಕ್ ಟು ಕೀಪ್ ಆಲ್ ದ ಮೆಮೊರೀಸ್. ಸೊ ಅದನ್ನ ವಿಡಿಯೋಸ್ ಅಥವಾ ಫೋಟೋಸ್ ಮೂಲಕ ಇಡೋದು ಅಂದರೆ ನನಗೆ ತುಂಬಾನೇ ಇಷ್ಟ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನನ್ನ ಬರ್ಡೇನ ಕಂಪ್ಲೀಟ್ ವ್ಲಾಗ್ನ ಶೂಟ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿದ್ದೀನಿ. ವೈ ಐ ಡೂ ದಿಸ್ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಬಿಕಾಸ್ ಇವಾಗ ಅದು ಇಟ್ ಮೈಟ್ ಲುಕ್ ವೆರಿ ಸಿಂಪಲ್ ಅಥವಾ ನಮಗೆಲ್ಲ ತುಂಬಾ ನೆನಪಿರ್ಬೋದು. ಬಟ್ ಆಫ್ಟರ್ ಪ್ರಾಬಬ್ಲಿ 10 to 15 years ನಾನು ಕುತ್ಕೊಂಡು ಹಿಂದೆ ನನ್ನ ವಿಡಿಯೋಸ್ ನೋಡುವಾಗ ಐ ಫೀಲ್ ಲೈಕ್ ಇಷ್ಟೆಲ್ಲ ಮಾಡಿದ್ನ, ಈ ತರ ಎಲ್ಲ ನನ್ನ ಬರ್ಡೇ ಆಯ್ತಾ ಅಂತ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಐ ಲೈಕ್ ಟು ಡಾಕ್ಯುಮೆಂಟ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್ ಅಂಡ್ ದಿಸ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್. So without any further ado, let's get into the video. First ಗೆ as usual every year ನಾನು ನನ್ನ ಬರ್ಡೇನ ನಾನು ದೇವಸ್ಥಾನದ ಮೂಲಕನೇ ಸ್ಟಾರ್ಟ್ ಮಾಡೋದು. ಸೋನು ಬರ್ಡೇ ಇರೋದ್ರಿಂದ ನಾವು ಇವತ್ತು ಫಸ್ಟ್ ಡೇ ಟೆಂಪಲ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಅವ್ಳಿಗೇನು ಪ್ಲಾನ್ಸ್ ಇಲ್ಲ. ಸೊ ಬರ್ಡೇದು ಏನು ಮಾಡ್ತಾ ಇದೀವಿ ಏನು ಐಡಿಯಾ ಇಲ್ಲ. ಸೊ ಎಲ್ಲರೂ ಸೇರಿ ಇವತ್ತು ಅವ್ಳಿಗೆ ಫುಲ್ ಸರ್ಪ್ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಫಸ್ಟು ಟೆಂಪಲ್ಗೆ ಹೋಗಿ ಅವಳೇನೋ ಅರ್ಕೆ ಇದೆ ಅಂತೆ. ನಾವು ಯೂಶಲಿ ಬರೋ ರಾಘವೇಂದ್ರ ಟೆಂಪಲ್ಗೆ. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ಸೊ ಇಬ್ಬರೇ ಬಂದಿದ್ದೀವಿ ಇವತ್ತು. ಸೊ ಇದು ನಮ್ಮ ಬರ್ಡೇಗೆಲ್ಲ ಔಟ್ಫಿಟ್ಟು ರೆಡಿ ಆಗಿರೋದು. ಸೊ ದಿಸ್ ಇಸ್ ಅವರ್ ಔಟ್ಫಿಟ್. ಆ್ಯಂಡ್ ಮಿಕ್ದವ್ರು ಯಾರೂ ಬಂದಿಲ್ಲ. ಆ್ಯಂಡ್ ಮೇಡಮ್ ಅವ್ರು ಇವತ್ತು ದೇವಸ್ಥಾನ ದಿವಸ ಆರ್ಡ್ರ್ ತೊಗೊಂಡಿದ್ದಾಳೆ ಬರ್ಡೇ ಐಸನು. ದುಡಿಮೆಯೇ ದೇವರು. ಓಕೆ, ಪೂಜೆ ಮುಗಿಸ್ಕೊಂಡು ಸಿಗೋಣ. ರಾಯರು ದರ್ಶನದಿಂದ ಸ್ಟಾರ್ಟ್ ಮಾಡೋಣ. ದಿಸ್ ಇಯರ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಲವೊಂದು ಅರ್ಕೆಗಳಿತ್ತು, ಅದನ್ನ ಪೂರೈಸಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಅದಾದ್ಮೇಲೆ ನನಗೆ ಒಂದು ಮೇಕಪ್ ಆರ್ಡರ್ ಇತ್ತು. ಸೊ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದಿದ್ದು ಅದು ಪ್ರಾಬಬ್ಲಿ ಫ್ರಮ್ ದೇರ್ ಇಟ್ಸ್ ಅರೌಂಡ್ 20 to 25 kilometers ಇತ್ತು. ಸೊ ಅಲ್ಲಿಂದ ನಾನು ಅಭಿ ಇಬ್ರು ನನ್ನ ಆರ್ಡರ್ ಕಡೆಗೆ ಹೊರಟ್ವಿ. ಮೆಟರ್ನಿಟಿ ಶೂಟ್ಗೆ ಮೇಕಪ್ ಮಾಡೋದಿತ್ತು. ಸೊ ಇವಾಗ ಆರ್ಡರ್ ಮುಗಿಸಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ದಾಳೆ. ಹೆಂಗ ಅನಿಸ್ತಿದೆ? ಸೊ ರೈಸ್ ಈಗ ಆರ್ಡರ್ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಬಂದಿದ್ದೀವಿ. ಊಟ ಮಾಡಿ ಸೋನು ಶಾಪಿಂಗ್ ಮಾಡಬೇಕಂತೆ. ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ಏನು ಅಂತ ನೋಡೋಣ. ಬರ್ಡೇ ಸೋನು ಬಿರಿಯಾನಿ ಬೇಕು ಮತ್ತು ಲೆಗ್ ಪೀಸ್ ಬೇಕು ಅಂದ್ಬಿಟ್ಟು ಹೋಟ್ಲಿಗೆ ಬಂದವಳೆ. ಸೊ ಅವಳನ್ನೇ ಕೇಳೋಣ ಹೆಂಗ. ಸೊ ಸೋನು ಏನೇನು ಆರ್ಡ್ರ್ ಮಾಡಿದ್ಯಾ? ಬರ್ಡೇ ಐಸ ನಾನ್ ವೆಜ್ ತಿಂತಾವಳೆ ಗೈಸ್. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಏನಂತಾರೆ ಮುಖದಲ್ಲಿ ಮಂದ ಹಾಸ್ಯ ಇದೆ. ಬೆಳಗ್ಗೆ ಎಲ್ಲ ದೇವಸ್ಥಾನದಲ್ಲಿ ವೆಜ್ಜು, ಇಲ್ಲಿ ನಾನ್ ವೆಜ್ಜು. ಅವ್ಳು ತಿನ್ನೋದನ್ನ ತೋರಿಸ್ತೀನಿ ಗೈಸ್ ಎಷ್ಟೆಷ್ಟು ತಿಂತಾಳೆ, ಏನೇನು ಆರ್ಡ್ರ್ ಮಾಡೋಳೆ ಅಂತ. ಬರ್ಡೇ ದಿನ ಈ ಥರ ನನಗೆ ಇಷ್ಟ ಆಗಿರೋ ಕೆಲಸ ಮಾಡೋಕ್ಕೆ. ಐ ಮೀನ್ ಲೈಕ್ ನಾನ್ ವೆಜ್ ತಿನ್ನೋದು. ಬಟ್ ಫೀಲಿಂಗ್ ಸ್ಟ್ರೆಸ್, ಮುಖ ಎಲ್ಲ ಒಂಥರ ಬಾಡೋಗಿದೆ, ಬಾಡಿ ಅಷ್ಟೇ ಗೈಸ್. ಇದಾದ್ಮೇಲೆ ಬರ್ಡೇ ಮುಗ್ದೋಯ್ತು. ಏನನ್ಸ್ತೀವಿ ಸಣ್ಣ ಅರ್ಧ ದಿವಸ ಇಲ್ಲೇ ಆಗೋಯ್ತು. ಅರ್ಧ ದಿನ ಇಲ್ಲೇ ಮುಗ್ದೋಯ್ತು. ಇನ್ನು ಅರ್ಧ ದಿನ ತಿನ್ನೋದು ಮಲಗೋದು ಅಷ್ಟೇ. ತಿಂದು ಮನೆಗೆ ಹೋಗೋದು ಮಲ್ಕೊಳ್ಳೋದು ಅಷ್ಟೇ. ಸೊ ನೆಕ್ಸ್ಟು ಅಲ್ಲಿರೋ ವೆಸ್ಟ್ ಸೈಡ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗ್ತಿದ್ದಾಳೆ. ಸೊ ಕರ್ಕೊಂಡು ಹೋಗೋಣ. ಪ್ಲೀಸ್ ನೋಡಿ 2 ಬಿರಿಯಾನಿ ಫುಲ್ ಲೇಬರ್ ಇನ್ನೂ ಮಾಡಿದ್ದಾರೆ. 3 ಪೀಸ್ ಚಿಕನ್ ಲೆಗ್ ಪೀಸ್ ಮಾಡಿದ್ದಾರೆ. ಕಬಾಬ್ ಮಾಡೋಣ. ಯಾರು ಕಣ್ಣಾಗ್ಬಿಟ್ಟಿದೆ. ಪ್ಲೀಸ್ ನೋ ನಸರ್. ನೋ ನಸರ್ ಪ್ಲೀಸ್. ತಿನ್ಕೊಂಡು ಇದು ಬಿಫೋರ್ ಲಂಚ್. ಆಫ್ಟರ್ ಲಂಚ್ ತೋರಿಸ್ತಾಳೆ ನೋಡಿ. ಲಂಚ್ ತೋರಿಸ್ತಾಳೆ. ಗೈಸ್ ಲಾಸ್ಟ್ ಟೈಮ್ ಸೋನು ಬಂದಾಗಿಲ್ಲಿ ಊಟ ಮಾಡಿದ್ಮೇಲೆ ಹ್ಯಾಂಡ್ ವಾಶ್ ಎಲ್ಲಿ ಮಾಡ್ತಾರೆ ಅಂತ ಗೈಸ್. ಅದು ಹ್ಯಾಂಡ್ ವಾಶ್ ಜಾಗ.
ನೀನೆಲ್ಲಿ ಮಾಡಿದ್ದೆ ಹ್ಯಾಂಡ್ ವಾಶು? ವಾಟರ್ ಕುಡಿಯೋ ಜಾಗದಲ್ಲಿ ಹ್ಯಾಂಡ್ ವಾಶ್ ಮಾಡಿದ್ದು. ಗೊತ್ತಿರಲಿಲ್ಲ ಅದು ಅನ್ಕೊಂಡು ಮಾಡಿದೆ, ನನ್ನ ತಪ್ಪು. ಎಂಥ ಜನ ರೇ ಸಾವು. ಎಲ್ಲೋದ್ರೂ ಬರೀ ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಸೋನಿಗೆ ಬೇಜಾರಾಯಿತು ಶಾಪಿಂಗ್ ಮಾಡೋದು. ನಾಳೆ ಆಚೆ ಹೋಗೋಣ ಅಂದಿಕ್ಕೆ ಶಾಪಿಂಗು. ಈ ಥರ ಸಿಕ್ಬಿಟ್ರೆ ಮದುವೆ ಆಗೋನ್ ಅಷ್ಟೇ. ಆಯಿತು, ಈಗ ಚಪ್ಪಲಿ ತಗೊಳಕ್ಕೆ ಹೋಗಿದ್ದಾಳೆ. ಯಾಕೋ ಫುಲ್ ಜಗಳ ಮಾಡ್ತಾಳೆ. ಯಾಕೆ ಸೋನು? ಅದು ನಾನು ಕೇಳ್ತಿರೋ ಸೈಜ್ ಸಿಗ್ತಾ ಇಲ್ಲ, ಸ್ಟೋರ್ ರೂಮಲ್ಲಿ ಚೆಕ್ ಮಾಡಿ ಅಂದೆ, ಅವ್ರು ನೋಡ್ಕೊ ಬರಕ್ಕೆ ಹೋಗಿದ್ದಾಳೆ. ಇದ್ದಾಗ ತಗೊಳ್ಳಲ್ಲ, ಇಲ್ಲದೆ ಇದ್ದಾಗ ಬೇಕು ಅಂತ್ಯ. ಸೊ ಗೈಸ್, ಈಗ ಮೇಡಮ್ ಶಾಪಿಂಗ್ ಮುಗಿಸ್ಕೊಂಡ್ರು. ಸೊ ಇವಾಗ ನೆಕ್ಸ್ಟ್ ಸರ್ಪ್ರೈಸ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಹೋಗಿ ಏನೇನಿದೆ ಏನೇನು ಮಾಡ್ತಿದ್ದೀವಿ ಅಂತ ತೋರ್ಸೋಣ. ಹೋಗೋಣ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ವಿಜಯಣ್ಣ, ಅಕ್ಕ, ಪ್ರಶಾಂತ್ ಎಲ್ಲರೂ. ಸೊ ಅಲ್ಲಿ ಹೋಗಿ ನೆಕ್ಸ್ಟ್ ಏನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಸೊ ನೋಡೋಣ. ಫುಲ್ಲು ಡಸ್ಟ್ ಆಗಿಬಿಟ್ಟಿದ್ದೀವಿ, ಧೂಳು ಜಾಸ್ತಿ ಬೆಂಗಳೂರು ಸಿಟಿಲಿ. ಸೊ ನೆಕ್ಸ್ಟು ಔಟ್ಫಿಟ್ ರೆಡಿ ಮಾಡ್ಕೊಂಡು ಬರ್ತೀನಿ. ವೆಯ್ಟ್. ಸೊ ಮೇಕಪ್ ಮುಗಿಸಿದ ಮೇಲೆ ಐ ರಿಯಲಿ ಹ್ಯಾಡ್ ನೋ ಕ್ಲೂ, ಟ್ರಸ್ಟ್ ಮೀ. ನನಗೋಸ್ಕರ ಮನೇಲಿ ಒಂದು ಸರ್ಪ್ರೈಸೇ ಕಾದಿತ್ತು. ಸೊ ಅದು ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ನಾನು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಲೈಕ್ ಇಟ್ ವಿಲ್ ಬಿ ವೆರಿ ಸ್ಮಾಲ್. ನನ್ನ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಥವಾ ನನ್ನ ಒಂದು ಖುಷಿಲಿ ನನ್ನ ಮುಖದಲ್ಲಿ ನೋಡೋದ್ರ ಮೂಲಕನೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಖುಷಿ ಪಟ್ಟೆ ಅಂತ. ಸೊ ಅದ್ರ ಕಂಪ್ಲೀಟ್ ವಿಡಿಯೋ ಇಲ್ಲಿದೆ. ನಾನು ನನ್ನ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ತುಂಬಾ ಟೈಮ್ ಆಗಿದ್ದ ಕಾರಣ ನನ್ನ ಬರ್ಡೇ ದಿನ ನಾವ್ ಏನೂ ಮಾಡಕ್ ಆಗಿರ್ಲಿಲ್ಲ. ಬಿಕಾಸ್ ನಾನು ಬೆಳಗಿನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದಾದ್ಮೇಲೆ ವರ್ಕ್ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಇಟ್ ವಾಸ್ ಅರೌಂಡ್ 6 to 7 o'clock ಆಗಿತ್ತು. ಸೊ ಐ ಥಾಟ್ ಎನಿವೇಸ್ ಎಲ್ಲೂ ಹೋಗಕ್ಕಾಗಿಲ್ಲ, ಏನೂ ಮಾಡಕ್ಕಾಗಿಲ್ಲ, ಅಟ್ಲೀಸ್ಟ್ ನನ್ನ ಪೇರೆಂಟ್ಸ್ನ, ನನ್ನ ಫ್ಯಾಮಿಲಿನ ನಾನು ಈಚೆಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿ ನಾವೆಲ್ಲರೂ ಡಿನ್ನರಿಗೆ ಹೋದ್ವಿ. ಸೊ ಡಿನ್ನರ್ ಮುಗಿಸ್ಕೊಂಡು ಆಗಿದ್ಮೇಲೆ ದೇರ್ ವಾಸ್ ಅನದರ್ ಸರ್ಪ್ರೈಸ್ ವಿಚ್ ವಾಸ್ ಪ್ಲಾನ್. ಎಲ್ಲಿ ಹೋಗ್ತಿದೀವಿ ಅನ್ನೋ ಕ್ಲೂ ಕೂಡ ಇರಲಿಲ್ಲ. ಕಂಪ್ಲೀಟ್ ಸರ್ಪ್ರೈಸ್ ನ ನನಗೋಸ್ಕರ ಪ್ಲಾನ್ ಮಾಡಿದ್ರು, ವಿಚ್ ವಾಸ್ ದ ಸೆಕೆಂಡ್ ಸರ್ಪ್ರೈಸ್. ಆ ವಿಡಿಯೋನ, ಆ ವ್ಲಾಗ್ ನ ನಾನು ಈ ವ್ಲಾಗ್ ಜೊತೆ ನಾನು ಮಿಕ್ಸ್ ಮಾಡ್ತಿಲ್ಲ. ಸೊ ಆ ವ್ಲಾಗ್ ನ ಕಂಪ್ಲೀಟ್ ಆಗಿ ನಾನು ಇನ್ನ ಒಂದು ವ್ಲಾಗ್ ಮಾಡಿ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಪ್ರಾಬಬ್ಲಿ ಇನ್ನ 3 to 4 days ಆಫ್ ಗ್ಯಾಪ್ ನಾನು ಆ ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಬರ್ಡೇ ಸರ್ಪ್ರೈಸ್ ಹೇಗಿತ್ತು, ನಾವ್ ಎಲ್ಲಿಗೆ ಹೋದ್ವಿ, ಏನೇನ್ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ, ಪ್ರತಿಯೊಂದನ್ನು ಆ ವ್ಲಾಗ್ ಅಲ್ಲಿ ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ದೋಸ್ who made their time for me to wish on my birthday, and also for my people ನಾನು ಥ್ಯಾಂಕ್ಸ್ ಹೇಳಲೇಬೇಕು, because they'll never fail to surprise me or keep me happy. ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಐ ಕೆನಾಟ್ ಟೆಲ್ ಫ್ರೆಂಡ್ಸ್ ಅಂತ, ಬಿಕಾಸ್ ಐ ಡೋಂಟ್ ಹ್ಯಾವ್ ಮೆನಿ ಫ್ರೆಂಡ್ಸ್. ವಿ ಆರ್ ಅ ಸರ್ಕಲ್ ಆಫ್ 5. ಈ 5 ಜನದಲ್ಲಿ ಲೈಕ್ ನನ್ನ ಬಿಟ್ಟು ಬಾಕಿ 4 ಜನ ಏನಿದ್ದಾರೆ, ದೇ ಆಲ್ವೇಸ್ ಸರ್ಪ್ರೈಸಸ್ ಮೀ, ದೇ ಆಲ್ವೇಸ್ ಟ್ರೈ ಟು ಕೀಪ್ ಮೀ ವೆರಿ ಹ್ಯಾಪಿ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಪೀಪಲ್ ಇನ್ ಮೈ ಲೈಫ್ ಅಂತ ಹೇಳೋದ್ರ ಮೂಲಕ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಆ ವಿಡಿಯೋದಲ್ಲಿ ನನ್ನ ಬರ್ಡೇ ಸರ್ಪ್ರೈಸ್ ಎಲ್ಲರೂ ಎಲ್ಲಿ ಪ್ಲಾನ್ ಮಾಡಿದ್ರು ಅಂಡ್ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಪ್ರತಿಯೊಂದನ್ನು ಆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್ ಬಾಯ್.